ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಜೋಡಿತ್ತು ಅಂತ ಕೇಳಿದ್ರೆ ಇವಾಗ ಕಮೆಂಟ್ ಬಾಕ್ಸ್ನ ತೆಗೆದ್ಬಿಟ್ಟು ಚೆನ್ನಾಗಿ ಕಮೆಂಟ್ಸ್ಗಳು ಹಾಕ್ತಾರೆ, ದರ್ಶನ್ ಯಶ್ ಬ್ರೋ ಅಂತ ಅಲ್ವಾ, ಮಿಸ್ಸೇ ಇಲ್ಲ. ಸೊ ಇವಾಗ ಇವರು ಒಂದು ಜೋಡೆತ್ತಾದರೆ, ಇವರಿಬ್ಬರೂ ಸೇರಿ ಒಂದು ಜೋಡೆತ್ತಾದರೆ, ಸೊ ಇನ್ನೊಂದು ಜೋಡೆತ್ತು ಬಗ್ಗೆ ನಾನು ಇವತ್ತು ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಿಮಗೆ ಗೊತ್ತಿರೋಗೆ ಪೈಲ್ವಾನ್ ಸಿನಿಮಾ ಬಂದು ಸೆಪ್ಟೆಂಬರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಡೇಟ್ ಗೊತ್ತಿಲ್ಲ ನನಗೆ ಯಾವಾಗ ಎಕ್ಸಾಕ್ಟಾಗಿ ರಿಲೀಸ್ ಆಗುತ್ತೆ ಅಂತ. ಸೊ ಈ ಒಂದು ಸಿನಿಮಾ ತಂಡದವರು ಒಂದು ಈವೆಂಟ್ನ ಮಾಡಿದರು, ಆಡಿಯೋ ಲಾಂಚ್ ಈವೆಂಟು. ಸೊ ಆ ಒಂದು ಈವೆಂಟ್ಗೆ ಪವರ್ ಸ್ಟಾರ್ ಪುನೀತ್ ಅವ್ರನ್ನ ಇನ್ವೈಟ್ ಮಾಡಿ ಅವ್ರ ಕೈಲೇ ಸಾಂಗ್ಸ್ಗಳನ್ನ ರಿಲೀಸ್ ಮಾಡಿಸಿದ್ರು. ಅಂದರೆ ಸಾಂಗ್ಸ್ ಎಲ್ಲ ರಿಲೀಸ್ ಆಗಿತ್ತು, ಇದೊಂದು ಜಸ್ಟ್ ಈವೆಂಟ್ ಥರ ಮಾಡಿದರು. ಸೊ ನನಗೆ ತುಂಬ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಥರ ಬೇರೆ ಹೀರೋಗಳು ಒಂದು ಹೀರೋಗೆ ಸಪೋರ್ಟ್ನ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಇಂಡಸ್ಟ್ರಿನೂ ಕೂಡ ಅಂತಲೇ ಹೇಳ್ಬೋದು. ಯಾಕೆಂತಾರೆ ಇಲ್ಲಿ ತುಂಬ ಜನ ಕಿತ್ತಾಡ್ತಾ ಇರ್ತಾರೆ ಫ್ಯಾನ್ಸ್ಗಳು, ನಮ್ಮ ಹೀರೋ ಹಂಗೆ, ನಿಮ್ಮ ಹೀರೋ ಹಂಗೆ, ನಮ್ಮ ಹೀರೋ ಲುಕ್ ಚೆನ್ನಾಗಿದೆ, ನಿಮ್ಮ ಹೀರೋ ಲುಕ್ ಚೆನ್ನಾಗಿಲ್ಲ, ಅದು ಇದು ಅಂತ ಕಿತ್ತಾಡ್ತಾ ಇರ್ತಾರೆ. ಸೊ ಈ ರೀತಿ ಹೀರೋಗಳೇ ಸಪೋರ್ಟ್ ಮಾಡ್ತಾಯಿದ್ರೆ ಒಂಥರ ನಮ್ಮ ಫ್ಯಾನ್ಸ್ಗಳು ಕೂಡ ಒಂದು ಸ್ವಲ್ಪ ಜಗಳ ಆಡೋದನ್ನ ಕಮ್ಮಿ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಮಾಡ್ಬೋದೇನೋ, ಬಟ್ ಕೆಲವೊಂದಷ್ಟು ಜನ ಕಿತ್ತಾಡ್ತಾನೆ ಇರ್ತಾರೆ, ಏನೇ ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ, ಮಾಡೋರು ಮಾಡ್ತಾ ಇರಲಿ. ಓಕೆ, ಈ ರೀತಿ ಸೇರಿದ್ರೆ ನನಗೆ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವಾಗ ನಿಮಗೆ ಗೊತ್ತಿರೋಗೆ ದರ್ಶನ್ ಯಶ್ ಫ್ಯಾನ್ಸ್ಗಳು ಮೊದಲು ಒಂಥರ ಆಡ್ತಿದ್ರು ಕಣ್ರಪ್ಪ. ಇವಾಗ ಅಟ್ಲೀಸ್ಟ್ ಒಂದು ಫೋಟೋ ನೋಡಿದ್ಮೇಲೆ, ಈಗ ಜೊತೆಗೆಲ್ಲ ಸೇರಿದ್ಮೇಲೆ ಎಲೆಕ್ಷನ್ ಟೈಮಲ್ಲಿ, ಸೊ ಇವಾಗ ಒಂದು ಸ್ವಲ್ಪ ಸುಮ್ಮನೆ ಸಮಾಧಾನವಾಗಿದ್ದಾರೆ. ಬಟ್ ಅವ್ರು ಮುಂಚೆನೂ ಅದೇ ರೀತಿ ಚೆನ್ನಾಗೇ ಇದ್ದರು ದರ್ಶನ್ ಯಶ್ ಅವರು. ಬಟ್ ಫ್ಯಾನ್ಸ್ಗಳು ಆ ರೀತಿ ಕಿತ್ತಾಡ್ತಾಯಿದ್ರು. ಯಾಕೆ ಅಂತಂದರೆ ಅವ್ರನ್ನ ಜೊತೆಗೇ ನೋಡಿರಲಿಲ್ಲ ಆ ಒಂದು ಕಾರಣಕ್ಕೆ. ಸೊ ಒಂದು ಸಲ ಅವ್ರನ್ನ ಜೊತೆಗೆ ನೋಡಿದ್ರೆ ಹೀರೋಗಳನ್ನ, ಸೊ ಖುಷಿಯಾಗಿಬಿಡ್ತಾರೆ, ಈ ನಮ್ಮ ಫ್ಯಾನ್ಸು ಇವ್ರ ಫ್ಯಾನ್ಸ್ ಎಲ್ಲ ಒಟ್ಟಿಗೆ ಅಲ್ವಾ ಅಂತ ಅಂದ್ಕೊಂಡು ಖುಷಿಯಾಗಿರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಈ ರೀತಿ ಕೆಲಸಗಳು ಆಗ್ತಾ ಇರಬೇಕು. ಆವಾಗ ನಮ್ಮ ಕನ್ನಡ ಸಿನಿಮಾಗಳು ಬೇರೆ ಲೆವೆಲ್ಗೆ ಹೋಗುತ್ತೆ. ಇಲ್ಲ ಅಂತಂದರೆ ನಮ್ಮ ಫ್ಯಾನ್ಸ್ಗಳು ಏನು ಮಾಡ್ತಾರೆ ಅಂತಂದರೆ, ನಾವು ಅವ್ರ ಸಿನಿಮಾ ನೋಡೋಲ್ಲ, ಯಾಕೆ ನೋಡ್ಬೇಕು, ನಾನು ಅವ್ರ ಫ್ಯಾನ್ ಅಲ್ಲ ಅಂತ ಅಂದ್ಕೊಂಡು ಸಿನಿಮಾಗಳನ್ನ ನೋಡೋದಕ್ಕೆ ಹೋಗಲ್ಲ. ಸೊ ಇಲ್ಲಿ ಪುನೀತ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಯಾಕೆ ಅಂತಂದರೆ ಅವರು ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು, ಒಂಥರ ಸಿಂಪಲ್ ಆದಂಥ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ಅದಕ್ಕೆ ನನಗೆ ತುಂಬ ಫೇವ್ರೇಟ್ ಅವರು. ಜೊತೆಗೆ ಸುದೀಪ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಅವ್ರ ವಾಯ್ಸು, ಆಮೇಲೆ ಅವ್ರು ಮಾಡುವಂಥ ಆ್ಯಕ್ಟಿಂಗ್ ಫ್ಲ್ಯಾಟ್ ನಾನು. ಸೊ ಇವರಿಬ್ಬರು ಜೊತೆಗೆ ಸೇರಿದ್ದು ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಡ್ತು. ನಿಮಗೆಲ್ಲ ಏನು ಅನ್ನಿಸ್ತು ಇವರಿಬ್ಬರು ಈ ರೀತಿ ಜೊತೆಗೆ ಸೇರಿ ಪುನೀತ್ ಅವ್ರ ಕೈಲೇ ಸಾಂಗ್ಸ್ನ ರಿಲೀಸ್ ಮಾಡಿಸಿ ಯಾವ ಥರ ಅನ್ನಿಸ್ತು? ಒಂದು ಹೇಳಬೇಕು, ಇಲ್ಲಿ ಸುದೀಪ್ ಅವ್ರಿಗೆ ಅಂತಂದರೆ ಎಲ್ಲರ ಜೊತೆ, ಎಲ್ಲ ಹೀರೋಗಳ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ, ಅದು ನನಗೆ ತುಂಬ ಇಷ್ಟ. ಸೊ ನಿಮಗೆಲ್ಲ ಏನು ಅನ್ನಿಸ್ತು ಇವರು ಜೊತೆಗೆ ಈ ರೀತಿ ಸೇರಿ ಒಂದು ಪ್ರೋಗ್ರಾಮ್ನ ಮಾಡಿ ಸೊ ಪುನೀತ್ ಅವ್ರ ಕೈಲಿ ಒಂದು ಸಾಂಗ್ನ ರಿಲೀಸ್ ಮಾಡಿಸಿದ್ದು ಏನು ಅನ್ನಿಸ್ತು ಕಮೆಂಟ್ ಮಾಡಿ, ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸೊ ದರ್ಶನ್ ಯಶ್ ಯಾವ ರೀತಿ ಜೋಡಾಯಿತು ಅಂತ ಹೇಳ್ತಾ ಇದ್ವು, ಸೊ ಇವಾಗ ಇವರು ಕೂಡ ಒಂದು ಜೋಡಾಯಿತು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.